ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನರ ಮನುಷ್ಯನಿಗೆ ಸಾಧ್ಯವಾಗದೆ ಇರುವಂಥ ಕೆಲಸನ ಸಾಧ್ಯ ಮಾಡೋದು ನಿಮ್ಮಿಬ್ಬರಿಂದ ಮಾತ್ರ. ಪೂಜೆ ಮುಗ್ದೇ ಹೋಗೈತೆ. ನಾವು ಮಾಡಬೇಕಾಗಿರೋ ಕೆಲಸನೇ ಯಾರೋ ಮಾಡಿ ಮುಗಿಸ್ಬಿಟ್ಟವ್ರೆ. ಶಿವಲಿಂಗದ ಗರ್ಭದಲ್ಲಿ ಅಡಕವಾಗಿದ್ದ ನಿಧಿನ ಹೊರತೆಗೆದಿದ್ದಾಯಿತು. ಇನ್ನು ಅದನ್ನು ಶಿವಭಕ್ತರಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ದೊಡ್ಡ ಜವಾಬ್ದಾರಿ ಅಂತ ಬೇಸರ ಮಾಡ್ಕೊಬೇಡಿ. ಈ ಕೆಲಸಕ್ಕೆ ನಿಮಗಿಂತ ಸೂಕ್ತವಾದ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಗುರುಗಳಿಗೂ ವಯಸ್ಸಾಯಿತು. ದಯವಿಟ್ಟು ಇಲ್ಲ ಅನ್ನದೆ ಈ ಜವಾಬ್ದಾರಿನ ಒಪ್ಕೊಂಡು ಕರ್ತವ್ಯ ನಿರ್ವಹಣೆ ಮಾಡಿ. ನಿಮ್ಮ ಮೇಲ್ವಿಚಾರಣೆಯಲ್ಲಿ ಈ ದಕ್ಷಿಣನಾಥನ ಸನ್ನಿಧಿಯಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ಧರ್ಮದಾಸೋಹ ಅಕ್ಷಯವಾಗಿ ನಡೆಯಲಿ ಅನ್ನೋದು ಗುರುಗಳ ಆಶಯ. ನಾನಿನ್ನು ಬರ್ತೀನಿ. ಒಳಗಾಗಿ ನಿಧಿನ ಈಚೆಗೆ ತೆಗಿಬೇಕು. ಇಲ್ಲ ಅಂದ್ರೆ ಅದು ಮಣ್ಣು ಪಾಲಾಗೋಯ್ತದೆ. ಹಂಗಾಗಬಾರ್ದು. ಹುಣ್ಮೆಗೆ ಮುಂಚೆನೆ ಅದು ಸಿಗಬೇಕು. ಐನೋರೆ, ನೀವು ಗರುಡ ಮಂತ್ರ ಹೇಳ್ಬೇಕು. ಒಂದು ವೇಳೆ ಏನಾದರೂ ಆ ನಿಧಿ ನನಗೆ ಸಿಗದೆ ಹೋದ್ರೆ ನಾನು ಸುಮ್ಮನೆ ಇರೋಳಲ್ಲ. ಇಡೀ ಆರ್ಯಾಂತಪುರನೇ ಸುಟ್ಟಾಕ್ಬಿಡ್ತೀನಿ. ಕನಕಾಂಬರಿ, ಮೊದಲು ನಿಮ್ಮ ಮೊಸಳೆ ಕಣ್ಣೀರನ್ನ ನಿಲ್ಲಿಸಿ ಮುಂದಿನ ಕಾರ್ಯದ ಬಗ್ಗೆ ಹೇಳಿ. ನಾವು ಚಕ್ರಾಪುರಿಗೆ ಹಿಂದಿರುಗಬೇಕು. ಇದು ಮೊಸಳೆ ಕಣ್ಣೀರಲ್ಲ ಕಣ್ಕಿ, ಪಶ್ಚಾತ್ತಾಪದ ಕಣ್ಣೀರು. ಎಂತೆ ಪವಾಡ ಮಾಡ್ಬಿಟ್ಟ. ನಿಧಿ ನಿಧಿ ಅಂತ ಬಾಯಿ ಬಿಡ್ತಾ ಇದ್ದಿದ್ದು ನನಗೆ ಸ್ವಾಮಿ ಕಣ್ ತೆರೆಸ್ಬಿಟ್ಟ. ಕಿತ್ಕೊಂಡು ಪಡ್ಕೊಬೇಕು ಆ ನಿಧಿನ ಅನ್ಕೊಂಡಿದ್ದವಳು ನನಗೆ. ಆ ದಕ್ಷಿಣನಾಥ ಅನಾಯಾಸವಾಗಿ ನನ್ನ ಮಡ್ಲಿಗೆ ವರವಾಗಿ ಕೊಟ್ಬಿಟ್ಟ. ನಾನೆಂಥ ಕಪಟಿ ಮೋಸ್ಗಾತಿ. ನನ್ನ ಬಗ್ಗೆ ನನಗೆ ನಾಚಿಕೆ ಆಯ್ತದೆ. ಆ ಸ್ವಾಮಿಗೆ ಮಖ ತೋರ್ಸೋಕ್ಕೂ ನನಗೆ ಅಸಹ್ಯ ಆಯ್ತದೆ, ಸಂಕೋಚ ಆಯ್ತದೆ. ಮೆಚ್ಚಬೇಕು ನಿಮ್ಮ ಅಖಂಡ ಭಕ್ತಿಗೆ ಕನಕಾಂಬರಿ. ನೋಡಿದ್ರ ನೀವು ಎಂಥ ಅವಕಾಶವಾದಿ ಅಂತ. ಎಷ್ಟು ದಿನ ನಿಮಗೆ ವಿಗ್ರಹ ಬೇಕಿತ್ತು, ಅದಕ್ಕೆ ನಮ್ಮ ಜೊತೆ ಇದ್ರಿ. ಈಗ ನಿಮಗೆ ಬೇಕಾದ ನಿಧಿ ನಿಮ್ಮ ಕೈ ಸೇರಾಯ್ತು. ಆದರೆ ನೀವು ನಮ್ಮ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಕೆಲಸ ಆಗೋಯ್ತಲ್ಲ, ಅದಕ್ಕೆ ಖುಷಿ ಪಡ್ತಿದ್ದೀರಾ, ಸಂಭ್ರಮ ಪಡ್ತಿದ್ದೀರಾ. ನಮ್ಮ ಚಿಂತೆ ನಿಮಗೆ ಮುಂದುವರಿಸಿ ನಿಮ್ಮ ಈ ವಿಜಯ ಯಾತ್ರೆಯನ್ನ. ಯಾಕಿಷ್ಟು ಕಠಿಣವಾಗಿ ಮಾತಾಡ್ತೀರಿ? ಮೊದಲೇ ಆ ದಕ್ಷಿಣನಾಥನ ಮುಂದೆ ನಾನು ಸೋತೋಗಿದ್ದೀನಿ. ಅವನು ಮಖ ತೋರ್ಸೋಕ್ಕೂ ನಾಚಿಕೆ ಆಯ್ತದೆ. ಅಂಥದ್ರಲ್ಲಿ ನೀವು ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತೀರಿ.
ಇನ್ನು ಹೇಗೆ ಮಾತಾಡ್ಬೇಕು ಕನಕಾಂಬ್ರಿ? ನಿಧಿಗೋಸ್ಕರ ನಮ್ಮ ಜೊತೆ ಮಾಡ್ಕೊಂಡಿರೋ ಒಪ್ಪಂದನ ಮರ್ತು ಹೋಗ್ಬಿಟ್ರ? ನಿಮ್ಗೆ ಬೇಕಾಗಿರೋದು ನಿಮ್ಗೆ ಸಿಕ್ತು, ಈಗ ನಮ್ಮ ಸರ್ದಿ. ನಮಗೆ ಶ್ರೀಚಕ್ರ ಬೇಕು, ಅದಕ್ಕೆ ಆ ವಿಗ್ರಹ ಬೇಕು, ಅದಕ್ಕೆ ನೀವು ನಮಗೆ ಸಹಾಯ ಮಾಡಲೇಬೇಕು. ನೀವೇನು ಚಿಂತೆ ಮಾಡಬೇಡ್ರಿ, ಗುರುಗಳ ಹತ್ರ ನಾನು ಮಾತಾಡಿ ಆ ವಿಗ್ರಹ ನಿಮಗೆ ಕೊಡಿಸ್ತೀನಿ. ನಾವು ಬಂದ ಕೆಲಸ ಮುಗೀತು, ಹೊರಡ್ತೀವಿ. ನಿಮ್ಮಿಂದಾಗಿ ನಮ್ಮ ಕೆಲಸ ಪೂರ್ಣವಾಯಿತು. ಧನ್ಯವಾದಗಳು. ಇದರಲ್ಲಿ ನಮ್ದೇನಿದೆ? ಅಮ್ಮನವರು ಈ ಕೆಲಸನ ನಾವೇ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ರು ಅಂತ ಕಾಣುತ್ತೆ. ಅದಕ್ಕೆ ನಾವೇ ಇಳಿದು ಬರಬೇಕಾಯ್ತು. ನೀವು ಬಯಸಿದ್ದು ನಿಮಗೆ ಸಿಕ್ತಲ್ಲ, ಸಂತೋಷನ ಕನಕಾಂಬರಿ ಅವರೇ? ಏನು ಸಂತೋಷನೋ ಏನೋ, ನಾವು ಬಯಸಿದ್ದೇ ಒಂದು, ಅದು ಆಗಿದ್ದೇ ಒಂದು. ಈಗ ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತಲ್ಲ. ಅಗತ್ಯವಾಗಿ ಹೇಳಿ. ಇವು ಚಕ್ರಾಪುರಿಯವರು. ಆ ವಿಗ್ರಹ ಚಕ್ರಾಪುರಿಲಿರೋ ತ್ರಿಪುರ ಸುಂದರಮ್ನವ್ರದ್ದು. ಪೂಜೆ ಆಯ್ತಿದ್ದಂಗೆ ಅವ್ರಿಗೆ ಕೊಟ್ಬಿಡ್ಬೇಕಂತ ಒಪ್ಪಂದ ಆಗೈತೆ. ನೀವು ಕೊಟ್ಬಿಟ್ರೆ ಉತ್ತಮ. ನಿಮ್ಮ ಸಂಗಡ ಇನ್ನೊಬ್ರಿದ್ರಲ್ಲ, ಅವರೆಲ್ಲಿ ಕಾಣಿಸ್ತಿಲ್ಲ. ಹತಾಶರಾಗಿದೆ. ಕಾರಣ? ಅವ್ರು ಅನ್ಕೊಂಡಾಗ ಏನು ನಡೀಲಿಲ್ಲ, ಅದಕ್ಕೆ. ನಾವು ಏನು ಬೇಕಾದರೂ ಅಂದ್ಕೋಬಹುದು, ಆದರೆ ಎಲ್ಲ ನಡೆಯೋದು ಅವಳ ನಿಮಿತ್ತದಂತೆ. ವಿಗ್ರಹನ ದಯಪಾಲಿಸಿದ್ರೆ ಹೊರಟ್ಬಿಡ್ತೀವಿ, ದಯವಿಟ್ಟು. ಒಂದು ನಿಮಿಷ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಪೂಜೆಗೆ ಅಡ್ಡಿ ಮಾಡದೆ ಬಿಟ್ಟಿದ್ದೀನಿ. ನೀವು ಅರಿಹಂತಪುರಕ್ಕೆ ಬಂದಾಗ್ಲಿಂದ ಇಲ್ಲಿ ಏನೇನೋ ಪವಾಡ ನಡೀತಿದೆ. ನನಗೊಂದು ಸಹಾಯ ಮಾಡಿ, ಬಂಗಾರಿ ಜೊತೆ ನನ್ನನ್ನು ಸೇರಿಸ್ಬಿಡಿ. ಯಾರು ಯಾರಿಗೆ ಸೇರಬೇಕೋ ಅವರಿಗೆ ಸೇರ್ತಾರೆ. ಸುಂದರಮ್ಮನ ವಿಗ್ರಹದ ಆವಾಸ ಸ್ಥಾನ ಚಕ್ರಾಪುರಿ, ಅದಲ್ಲಿಗೆ ಸೇರುತ್ತೆ. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ ಮಹಾರ್ಹಮಣಿ ಹಾರಿಣಿ. ಬಂಗಾರಿ ನಿನ್ನ ಸ್ವತ್ತಲ್ಲ, ಅವನು ನಿನಗೆ ಸಿಗಲ್ಲ. ಇಲ್ಲ, ನಾನಿದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಬಂಗಾರಿ ನನ್ನವನು, ಅವ್ನು ನನಗೇ ಸೇರ್ಬೇಕು. ನಾನು ಅವನ್ನ ಪ್ರೀತಿಸ್ತಿದ್ದೀನಿ. ನಿನ್ನದು ಪ್ರೀತಿ ಅಲ್ಲ, ಹಠ, ಸ್ವಾರ್ಥ. ಪ್ರೀತಿ ಎಂದರೆ ಬಲವಂತವಾಗಿ ಪಡೆದುಕೊಳ್ಳುವುದಲ್ಲ, ತಾನಾಗೇ ಒಲಿದು ಬರುವಂಥದ್ದು. ಬಂಗಾರಿಗೆ ನಿನ್ನ ಬಗ್ಗೆ ಪ್ರೀತಿ ಇಲ್ಲ, ಬಲವಂತವಾಗಿ ಕಟ್ ಹಾಕೋ ಪ್ರಯತ್ನ ಬೇಡ. ನೀನು ಬಂಗಾರಿನ ನಿಜವಾಗಿಯೂ ಪ್ರೀತಿಸಿದ್ದೇ ಆದರೆ ದೂರ ನಿಂತು ಅವನನ್ನು ಅವನಿಷ್ಟಕ್ಕೆ ಬಿಟ್ಟು ಅವನ ಬದುಕು ಬಂಗಾರ ಆಗಲಿ ಅಂತ ಹರಸು. ಅದೇ ನೀನು ಅವನಿಗೆ ಕೊಡಬಹುದಾದಂತಹ ದೊಡ್ಡ ಉಡುಗೊರೆ. ಅಂಥ ಉಡುಗೊರೆ ಕೊಟ್ಟು ಹಿರಿತನ ಮೆರಿಬೇಕು ಮಗು. ನಿನ್ನದಲ್ಲದರ ಮೇಲೆ ಹಕ್ಕು ಸಾಧಿಸೋ ಹುಚ್ಚು ಹಠ ಬೇಡ. ಅವನ ಮೇಲಿನ ಆಸೆ ಬಿಟ್ಟು ದಕ್ಷಿಣನಾಥನ ಸೇವೆ ಮಾಡುತ್ತಾ ನೀನು ಮಾಡಿರೋ ಪಾಪಕರ್ಮಗಳನ್ನು ಕಳೆದುಕೋ.
ಕನಕಾಂಬರಿ ಅವರ ಜೊತೆಗೂಡಿ ದಕ್ಷಿಣನಾಥನ ಸನ್ನಿಧಿಯ ಜವಾಬ್ದಾರಿ ವಹಿಸಿಕೊ. ನಿನ್ನ ತಂದೆಯವರನ್ನು ಚೆನ್ನಾಗಿ ನೋಡಿಕೊ. ಅವರ ಸ್ಥಾನವನ್ನು ನೀನು ತುಂಬು. ದಕ್ಷಿಣನಾಥ ನಿನಗೆ ಒಳ್ಳೆ ವರನನ್ನು ಕರುಣಿಸ್ತಾನೆ. ಚಾಚಿ, ಇಷ್ಟು ದಿನ ಹುಚ್ಚ ಆವೇಶದಲ್ಲಿ ನಿನಗೆ ಕೊಡಬಾರ್ದು ಹಿಂಸೆ ಕೊಟ್ಟೆ. ನಿಜ ಅವ್ರು ಹೇಳಿದ್ದು, ಬಲವಂತವಾಗಿ ಯಾವುದನ್ನೂ ಒಲಿಸ್ಕೊಳ್ಳೋಕ್ಕಾಗೋದಿಲ್ಲ. ಇನ್ಮೇಲೆ ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ಇನ್ಮೇಲೆ ದಕ್ಷಿಣನಾಥನ ಸೇವೆ ಮಾಡ್ತಾ ನನ್ನ ಪಾಪಗಳನ್ನೆಲ್ಲ ತೊಳ್ಕೊತೀನಿ. ನಿನ್ನ ಬದುಕು ನಿಂದು, ನನ್ನ ಕ್ಷಮಿಸು. ಬಂಗಾರಿ, ಬೇಡ ಜಾಜಿ, ಅವನ್ನ ಕರಿಬೇಡ. ನನಗವನ್ನ ಎದುರಿಸೋ ಶಕ್ತಿ ಇಲ್ಲ. ಅವನ ಮುಗ್ಧ ನೆನಪುಗಳೇ ನನಗೆ ಸಾಕು ಈ ಆಯಸ್ ಪೂರ್ತಿ ಕಳಿಯೋದಕ್ಕೆ. ಅಂಬರಪುರಹರ ಸಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭು ಸಂಭವ ಶಂಭೋ ಸ್ವಯಂಭು ಸಂಭವ ನಂಬಿದೆ ಕಾಯೋ ಜಂಭಾರಿ. ಸಕಾಲದಲ್ಲಿ ನನ್ನ ಕಣ್ ತೆರೆಸಿ ನನ್ನಿಂದ ಆಗ್ತಿದ್ದ ಪಾಪ ಕರ್ಮಗಳನ್ನ ತಪ್ಪಿಸಿ ನನ್ನ ಕಾಪಾಡಿದ್ರಿ. ಅಂಬರಪುರಹರ ಸಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭು ಸಂಭವ ನಂಬಿದೆ ಕಾಯೋ ಜಂಭಾರಿ ನುತ ಭವ ಜಂಭಾರಿ ನುತ ಭವ. ಹಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತ ಹರ. ಹಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತ ಹರ. ಪಶುಪತಿ ಫಣಿಪಹಾರ ಪಾವನಕಾರ ತ್ರಿಶೂಲ ಡಮರುಗಧರ. ಹೊಸಲನಯನ ವಿಕಸಿತಾಂಬುಜ ಮುಖ ಶಶಿಧರ ಮತ ರಕ್ಕ ಸಮದ ಮರ್ದನ. ಹೊಸಲನಯನ ವಿಕಸಿತಾಂಬುಜ ಮುಖ ಶಶಿಧರ ಮತ ರಕ್ಕ ಸಮದ ಮರ್ದನ. ಘಸಣೆಗೊಳಿಪ ತಾಮಸವ ಕಳೆದು ಮಾನಸದಲ್ಲಿ ರಂಗನ ಬಿಸಜ ಪದವತುರು ಶಂಭೋ ಸ್ವಯಂಭು ಸಂಭವ ನಂಬಿದೆ ಕಾಯೋ ಜಂಭಾರಿ ನುತ ಭವ ಜಂಭಾರಿ ನುತ ಭವ.
ಯದ ಭದ್ರಂ ತನ್ನ ಆಸುವ